ಹಾಯ್ ಫ್ರೆಂಡ್ಸ್, ಹೊಸ ಚಿಗುರು ಗಾರ್ಡನಿಂಗ್ಗೆ ಸ್ವಾಗತ. ನಮ್ಮ ಗಾರ್ಡನಲ್ಲಿ ಏನೇನೆಲ್ಲ ಹಾರ್ವೆಸ್ಟಿಂಗ್ ಮಾಡಿದ್ದೀನಿ ನಾನು ಅಂತ ನೋಡೋಣ. ಇದು ಕೆಸ್ವಿನ ಎಲೆ ಗಿಡ. ಇದು ಜಾಸ್ತಿ ಮಂಗಳೂರು ಕಡೆ ಇರುತ್ತೆ ಗಿಡ. ಇದು ಜಾಸ್ತಿ ತೇವಾಂಶದಲ್ಲಿ ಇರುವಂಥ ಪ್ಲೇಸಲ್ಲಿ ಬೆಳೆಯುತ್ತೆ. ಇದು ನೋಡಿ, ಇದು ನಾನು ಮಂಗಳೂರಿಗೆ ಹೋಗಿದ್ದಾಗ ಇದು ತಂದು ಹಾಕಿದ್ದೆ ನಾನು. ಇದು ಎರಡನೇ ಸಲ ನಾನು ಹಾರ್ವೆಸ್ಟ್ ಮಾಡ್ತಿರೋದು. ಇದು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ಮಾಡೋಕ್ಕೆ, ಪತ್ರೊಡೆ ಮಾಡೋಕ್ಕೆ. ಇದು ತುಂಬ ರೆಸಿಪಿ ಮಾಡ್ತಾರೆ, ಆದರೆ ನಾನು ಕೆಸುವಿನೆಲೆ ಪತ್ರೊಡೆ ಮತ್ತು ಚಟ್ನಿ ನಾನು ಜಾಸ್ತಿ ಮಾಡ್ತೀನಿ. ಇದು ದಾಸವಾಳ ಹೂವು ನೋಡಿ, ಇದು ಕೆಂಪು, ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಅದು ದಾಸವಾಳ ತುಂಬ ಹೂ ಬಿಡ್ತಿದೆ. ಇದೀಗ ರೀಪಾಟಿಂಗ್ ಮಾಡಿದ್ಮೇಲೆ ಈ ಗಿಡ ಡೈಲಿ 5-6 ಸಿಗುತ್ತೆ. ಇವತ್ತು ನೋಡಿ 3 ಸಿಕ್ಕಿದೆ. ಗಣಕೆ ಸೊಪ್ಪಿನ ಗಿಡ ಇದು. ನಾನು ಮನೆ ಹತ್ರನೇ ಹಾಕೊಂಡಿದ್ದೀನಿ ಗಿಡನ. ತುಂಬ ವಾರ 15ಕ್ಕೆ ಒಂದ್ಸಲ ಇದನ್ನ ಹಾರ್ವೆಸ್ಟಿಂಗ್ ಮಾಡ್ತಾನೆ ಇರ್ತೀನಿ. ಮತ್ತೆ ಜಾಸ್ತಿ ಚಿಗುರು ಬರ್ತಾನೆ ಇರುತ್ತೆ. ಇದು ನೋಡಿ, ಇಷ್ಟು ಹಾರ್ವೆಸ್ಟಿಂಗ್ ಮಾಡಿದ್ದೀನಿ, ಎಷ್ಟು ಸಿಕ್ಕಿದೆ ಅಂತ. ಇದು ಫ್ಯಾಷನ್ ಫ್ರೂಟ್ ಮತ್ತು ಬಾಳೆಗೊನೆ ನಮ್ಮ ತೋಟದಲ್ಲಿ ಸಿಕ್ಕಿರೋ ಅಂಥದ್ದು. ನನ್ನ ಮಗಳು ನೋಡಿ ಎಲ್ಲ ಹರಡ್ತಿದ್ದಾಳೆ. ಇದು ಒಂದಲ್ಗೆ ಸೊಪ್ಪು. ಇದು ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣು. ನಮ್ಮ ಗಾರ್ಡನಲ್ಲಿ ಸ್ವಲ್ಪನೇ ತರಕಾರಿ ಸೊಪ್ಪು ಹಣ್ಣುಗಳು ಸಿಕ್ಕಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಇದು ನೋಡಿ, ಕೆಂಪು ಗುಲಾಬಿ ಹೂವು. ಇದು ನಾನು ಒಬ್ಬಳೇ ವಿಡಿಯೋ ಮಾಡಿ ಮತ್ತು ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಕೈಲೇ ಕಟ್ ಮಾಡ್ತೀನಿ. ಸೀಸರ್ ಮತ್ತು ಚಾಕು ಯೂಸ್ ಮಾಡ್ದೇ ಕೈಲೇ ಅದನ್ನ ಹೂವನ್ನ ತೆಗಿತಿದ್ದೀನಿ. ಇದು ಇನ್ನೊಂದು ರೋಸು. ಇದು ಕೊಂಚಲು ಬಿಡುತ್ತೆ, ಹೂವು ಖಾಲಿಯಾಗಿದೆ ಬಿಟ್ಟು ಮತ್ತೆ ಚಿಗುರು ಬರುತ್ತಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.